ಬೆಂಗಳೂರು ಗ್ರಾಮಾಂತರದಲ್ಲಿ ಹಣಬಲ ಮತ್ತು ಹೃದಯವಂತ ಅಂತ ಟ್ರೋಲ್ ಆಗ್ತಾ ಇದೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಹಣವಂತರ ನೋಡಿ, ಎಲೆಕ್ಷನ್ ಒಬ್ಬೊಬ್ಬರು ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ. ಅದು ಸಹಜ, ಅದು ಯಾವಾಗಲೂ ಅಷ್ಟೇ. ಈಗ ನನಗೆ ಒಂದು ಹೇಳ್ತಾರೆ, ನಿಮಗೆ ಒಂದು ಹೇಳ್ತಾರೆ, ಇನ್ನೊಬ್ಬರಿಗೆ ಒಂದು ಹೇಳ್ತಾ ಇರ್ತಾರೆ. ಆದರೆ ಜನ ನಾವು ತಿಳ್ಕೊಂಡಷ್ಟು ಜನ ಅದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ಅವ್ರು ಗಮನಿಸ್ತಾರೆ ಯಾವ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು ಅನ್ನೋದನ್ನು ಅವರು ತೀರ್ಮಾನ ಕೆಲವರು ಬೇಗನೆ ಮಾಡ್ಕೊಂಡ್ಬಿಡ್ತಾರೆ. ಬೇರೆ ಬೇರೆ ಕಾರಣದಿಂದ, ಪಕ್ಷದ ಕಾರಣದಿಂದ ಅಥವಾ ವ್ಯಕ್ತಿ ಕಾರಣದಿಂದ ಮಾಡ್ತಾರೆ. ಕೆಲವರು ಹೌದು ವ್ಯಕ್ತಿಯನ್ನು ನೋಡಿ ಮಾಡಬೇಕು ಅನ್ನೋರ ಪರ್ಸೆಂಟೇಜು ಕೂಡ ಇರುತ್ತೆ. ಕೆಲವರು ಏನೇ ಆಗಲಿ ನಮ್ಮ ಪಕ್ಷ ಇದೆ, ಅದು ನಾವು ಮೊದಲಿಂದ ಅದರಲ್ಲಿದ್ದೀವಿ, ಆ ಪಕ್ಷಕ್ಕೊಂದು ಓಟ್ ಹಾಕ್ಬಿಡ್ತೀವಪ್ಪ ಅಂತ ಹಾಕ್ಬಿಡ್ತಾರೆ. ಸೊ ಅದರಿಂದ ಬೇರೆ ಬೇರೆ ಹಿಂಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಕೆಲವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಏನಂದರೆ JDS ಮತ್ತು BJP ಒಂದಾಗಿರೋದು ಇಷ್ಟ ಆಗ್ತಾ ಇಲ್ಲ ನಮಗೆ, ಕಾಂಗ್ರೆಸ್ಸಿಗೆ ಬರ್ತಾ ಇದ್ದೀವಿ. ಕೆಲವರು ಸಿದ್ಧಾಂತಕ್ಕೆ ಕಟ್ಟಿಬಿದ್ದಿರ್ತಾರೆ. ಅದಕ್ಕೆ ವಿರುದ್ಧವಾಗಿ ಕ್ಯಾಂಡಿಡೇಟ್ ಕೊಟ್ಟಾಗ ಅಥವಾ ವಿರುದ್ಧವಾಗಿ ನಡ್ಕೊಂಡಾಗ ಬೇಸರ ಆಗುತ್ತೆ. ಆವಾಗ ಪಕ್ಷ ಬಿಡ್ತಾರೆ. ನಮ್ಮ ಪಕ್ಷದಲ್ಲೂ ಹಾಗೆ ಆಗುತ್ತೆ, ಬೇರೆ ಪಕ್ಷದಲ್ಲೂ ಹಾಗೆ ಆಗುತ್ತೆ. ಥ್ಯಾಂಕ್ ಯು.